ಓಕೆ. ಸ್ವಲ್ಪ ಮುಂದೆ ಹೋಗಿಸಿ. ಟಿ ಶರ್ಟ್ ಇತ್ತಿಲ್ಲ ನಮ್ಮದಕ್ಕೆ ಬರೋದಿಲ್ಲ, ನಿಮ್ಮದಕ್ಕೆ ಬರೋದಿಲ್ಲ. ಇಲಾಖೆ ಸರ್, ಈಗ ಮೇಜರ್ ಆಗಿ ಎಲ್ಲಿ ಹೆಚ್ಚು ಹಾನಿಯಾಗಿದೆ? ಆ್ಯಕ್ಚುಲಿ 3 ರೀತಿಯ ಹಬ್ಬಗಳಿರುವಂಥದ್ದು. ಒಂದು ಕಡೆ ಮಲೆನಾಡು, ಕರಾವಳಿ, ಒಂದು ಕಡೆ ಬಯಸಿನ ಇದೆ. ಒಂದು ಕಡೆ ಒಂದೊಂದು ರೀತಿ ಒಂದು ಕಡೆ ಇನ್ನೊಂದು ಕಡೆ ಬರ ಆಗುತ್ತೆ. ಈಗ ಈ ಭಾಗದಲ್ಲಿ ಎಷ್ಟು ಅನಾಹುತ ಆಗುವಂಥ ಡ್ಯಾಮೇಜ್ ಮೊನ್ನೆ ಮೀಟಿಂಗ್ ಮಾಡಿದ್ವಿ ನಾವು ಪಟ್ಟಿರ್ತಕ್ಕಂಥ ವರದಿಗೆ ನಾವು ನೋಡಿದ್ದಕ್ಕೆ ಏನು ವ್ಯತ್ಯಾಸ ಸರ್. ಈಗ ಕ್ಷೇತ್ರದಲ್ಲಿ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನಗಳಲ್ಲಿ ನಿಮ್ಮ ಕಾಣ್ತೇವೆ. ಕಳೆದವರು ಕೂಡ ನಿಮ್ಮದು ಕೂಡ ಒಂದು ಅಸಮಾಧಾನವನ್ನು ನಿನ್ನೆ ಕೂಡ ಸದಸ್ಯರು ಕೂಡ ಸದಸ್ಯರು ಕೂಡ ನಿನ್ನೆ ಮೀಟಿಂಗ್ ಬಂದು ಮಾಧ್ಯಮಕ್ಕೆ ಹೇಳಿದರು. ಸದಸ್ಯ ಅವರು ಕೂಡ ಹಿರಿಯ ನಾಯಕರ ಒಂದು ಕಟ್ ಮಾಡ್ತಕೊಳ್ಳಿ ರೀತಿಯ ಅಸಮಾಧಾನ ಹೇಗೆ ನೋಡಿ ಅವಕಾಶ ಇಡೀ ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆ ಇಡೀ ಜಿಲ್ಲೆ ಅನ್ನೋದಕ್ಕಿಂತ ಸೋಷಿಯಲ್ ಇಂಜಿನಿಯರಿಂಗ್ ಕೂಡ ಸೋಷಿಯಲ್ ಇಂಜಿನಿಯರಿಂಗ್ ಮಾಡುವಂಥ ಬೇರೆ ಬೇರೆ ಹಂತದಲ್ಲಿ ಬೇರೆ ಅವಕಾಶಗಳು ಅವರು ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರ್ತದೆ. ಮಾಜಿ ಸಚಿವರಾದ ಅಸಮಾಧಾನಗಳು ಬಂದಿರ್ತದೆ. ಕಳೆದ ದಿವಸದಲ್ಲಿ ಈಗ ಮೊನ್ನೆ ಕೆಲವು ರಾಜೀನಾಮೆ ಬಸ್ ಕ್ಷೇತ್ರಕ್ಕೆ ಹೋದ್ಮೇಲೆ ಅವರಿಗೆ ಮನವರಿಕೆ ಬೇಡ ಮುಂದೆ ಮತ್ತೆ ಅವಕಾಶ ವಾಪಸ್ ತಗೊಂಡು ಇರ್ತವೆ. ಈಗ ಎಲ್ಲ ಎಚ್ ಕೆ ಪಾಟೀಲ್ ಅವರನ್ನೆಲ್ಲ ಯಾವ ರೀತಿ ಸಮಾಧಾನ ಮಾಡೋದು? ಅವರು ಅಸಮಾಧಾನ ಆಗೇ ಇಲ್ಲ, ಸಮಾಧಾನ ಮಾಡೋ ಪ್ರಶ್ನೆ ಇಲ್ಲಿ ಎಲ್ಲಾದರೂ ಹೇಳಿ ಸುದ್ದಿಯವನ್ನೆಲ್ಲ ಭೇಟಿಯಾಗಿ ಸ್ವಾಭಾವಿಕ ಪಕ್ಷದ ನಾಯಕರ ಮೇಲೆ ಭೇಟಿ ಆಗ್ತಾರೆ, ಚರ್ಚೆ ಮಾಡ್ತಾರೆ, ಮುಂದಿನ ನಿರ್ಮಾಣಗಳಲ್ಲಿ ಯಾವ ಥರ ಸರ್ಕಾರ ನಡೆಸಲು ಹೋಗಬೇಕು ಅಂತ ಚಿಂತನೆ ಮಾಡ್ತಾರೆ. ಈಗ ಎಚ್ ಕೆ ಪಾಟೀಲ್ ಹಿರಿಯ ನಾಯಕರು ಅಸಮಾಧಾನ ಎಲ್ಲಿ ವ್ಯಕ್ತಪಡಿಸಿಲ್ಲ. ನೀವೇ ಹೇಳ್ತಾ ಇದ್ದೀರಿ ಅಸಮಾಧಾನ ಯಾವ ಥರ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿಲ್ಲ, ಅಸಮಾಧಾನ ಪ್ರಶ್ನೆ ಇಲ್ಲ. ಈಗ ಈ ಸಚಿವ ಸಂಪುಟ ವಿಸ್ತರಣೆ ಆಗಿದ್ದು ಸಹ ಮತ್ತು ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ ಅಂದರೆ ಈ ಎಲ್ಲ ಗೊಂದಲಗಳಿಗೆ ಅಥವಾ ಮತ್ತೆ ಖಾತೆ ಹಂಚಿಕೆ ಆದಮೇಲೆ ಮತ್ತಷ್ಟು ಇದಾಗ್ಬೋದು ಅಂತ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿದ್ವಿ, 2 ತಿಂಗಳವರೆಗೆ ಖಾತೆನೇ ಕೊಟ್ಟಿದ್ವಿ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾರೆ ಇವತ್ತು ಅಥವಾ ನಾ ಡಿಕ್ಲೇರ್. ಸರ್, KPSC ಈಗ ಮತ್ತೆ 319 ಹುದ್ದೆಯನ್ನು ಕಾಲ್ಫರ್ ಮಾಡಿರೋದು. ಈಗಾಗಲೇ KPSC ಈ ಪರೀಕ್ಷೆ ಬರೆದಂಥ ಇದರಿಂದ ಅಕ್ರಮ ಆಗಿದೆ. ಮತ್ತು ವಿದ್ಯಾರ್ಥಿ ಸಂಘಟನೆ ಹೇಳೋ ಪ್ರಕಾರ KE ಮೂಲಕ ಪರೀಕ್ಷೆಗಳಾಗಬೇಕು. ಯಾಕಂತೇಳಿ ಈಗಾಗಲೇ KPSCಯಲ್ಲಿ ಕೆಲವು ಅಧಿಕಾರಿಗಳು ಮತ್ತು ಬ್ರೋಕರ್ಗಳು ಇವರಿಂದ ನಮ್ಗೆ ಅನ್ಯಾಯ ಆಗ್ತಿದೆ, ಬಡ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಅಂತ ಆರೋಪ. ಈಗಾಗಲೇ KPSC ಸಂಸ್ಥೆಯಲ್ಲಿ ಸುಧಾರಣೆ ತರಲಿಕ್ಕೆ ಒಂದು ಸಮಿತಿ ರಚನೆ ಆಗಿದೆ.